ಸಭಾ ಪಂಡಿತರಲ್ಲಿ ವಿಜ್ಞಾಪನೆ. ಇಷ್ಟೊತ್ತನವರೆಗೆ ಮಾತಾ ಮತ್ತು ಮೌನ ಅನಂತದ್ದು ನಡೆದು ಬಂದಿದ್ದಾಗ್ಯದ. ಮೌನನೇ ಶ್ರೇಷ್ಠದ. ಮಾತು ಯಾವಾಗ ಬಳಸಬೇಕು, ಮೌನ ಯಾವಾಗ ಇರಬೇಕು ಅನ್ನಂತ ತಿಳ್ಕೊಳ್ಳಿಕ್ಕಾಗೆ ಈ ವಿಷಯ ಇಟ್ಟಿವಂತ ಮಹಾರಾಜರು ಹೇಳ್ಯಾರ. ಹೌದು ಹೇಳ್ಯಾರ. ಶಾಂತಿಯಿಂದಲೇ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದು ಕೊಟ್ರು. ಮೌನವಾಗಿದ್ರು, ಶಾಂತವಾಗಿದ್ರು ಅಂತ ಹಿಂದಿನ ಸಂಜ್ಞಾಗ ಹೇಳ್ಯಾರ. ಹೌದು ಹೇಳ್ಯಾರ. ಶಾಂತಿ ಅನ್ಕೋತ ಮಹಾತ್ಮ ಗಾಂಧಿ ಕೂತಿದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗ್ತಿದ್ದಿಲ್ಲ, ಬರ್ತಿದ್ದಿಲ್ಲ. 1947 ಆಗಸ್ಟ್ 15ನೇ ತಾರೀಕು ಮಧ್ಯರಾತ್ರಿಯಲ್ಲಿ, ಹೌದು ಭಾರತದಲ್ಲಿ ಮಧ್ಯರಾತ್ರಿಯಲ್ಲಿ ಬ್ರಿಟಿಷರನ್ನ ನಮ್ಮ ಸ್ವಾತಂತ್ರ್ಯ ಯೋಧರು ಒದ್ದು ಹೊರಗೆ ಹಾಕ್ಯಾರ. ಅವ್ರನ್ನ ಅಂದಾಗ ಸ್ವತಂತ್ರ ಸಿಕ್ಕದ. ಮೌನ ಆಗಿದ್ರೆ ಸಿಗ್ತಿದ್ದಿಲ್ಲ. ಬರೇ ಮೌನ ಅನ್ಕೋತ ಶಾಂತಿ ಮಾತ್ರ ಹೇಳ್ಕೋತ ಕೂತಿದ್ರೆ ಹೊರಗೆ ಹೋಗ್ತಿದ್ದಿಲ್ಲ. ಇದು ಮೊದಲು ತಿಳ್ಕೋಬೇಕಾಗ್ಯಾರ. ಇನ್ನೊಂದು ಮಾತನ್ನ ಹೇಳಿದ್ರು. ಹೌದು ಏನ್ರಿ? ಹೋಟ್ ಹಾಕು ಹೊತ್ನ್ಯಾಗ ಮೌನವಾಗಿ ಹೋಟ್ ಹಾಕ್ತಾರ, ಅವಾಗೇನು ಬಾಯಿ ಮಾಡಂಗಿಲ್ಲ ಅಂತ ಹೇಳ್ಯಾರ. ರಾಷ್ಟ್ರಪತಿನ ಆರಿಸಬೇಕಾದ್ರು ಯಾರನ್ನೇ ಆರಿಸಲಿ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹಿಡ್ಕೊಂಡ್ರೆ ರಾಷ್ಟ್ರಪತಿ ಆರಿಸುತ್ತಾನ ಹೇಳಿ. ಒಟ್ಟ ಮೌನ. ಆದ್ರ ಇಂಥವ್ರು ಎಲೆಕ್ಷನ್ಗೆ ನಿಂತಾರ, ಇಂಥದವ್ರ ಗುರ್ತದ, ಇಂಥವ್ರಿಗೆ ಹೋಟ್ ಹಾಕನಂತ ಮೊದಲು ಮಾತಾಡ್ಯಾರೋ ಅಥವಾ ಹೋಗಿ ಹೋಟ್ ಹಾಕಲಿಕ್ಕೆ ಹೋಗ್ಯಾರೋ? ಸಿಗ್ನಲ್ ಅದಿಲ್ರಿ. ಸಿಗ್ನಲ್ ಅಷ್ಟೇ ಅಲ್ಲ, ಮಾತು ಹೇಳಬೇಕಾಗ್ತದೆ ಕನ್ವಿನ್ಸ್ ಮಾಡಿ. ಸಾವಿರಾರು ಜನರನ್ನು ಕೂಡಿಸಿ ಮೊದಲ ಭಾಷಣ ಮಾಡಬೇಕಾಗ್ತದೆ. ಚಿಹ್ನೆ ಹೇಳ್ಬೇಕಾಗ್ತದೆ. ಅವರ ಚಿಹ್ನೆ ಹೇಳಿ ಅವರು ಇಂಥದಕ್ಕೆ ನಿಂತಾರಂತ ಹೇಳಿದ್ರ ಮಾತ್ರ ಜನರಿಗೆ ಗೊತ್ತಾಗ್ತದ. ಅದೇ ಚಿಹ್ನೆಗೆ ಹೋಗಿ ಹೋಟ್ ಹಾಕ್ತಾರ. ಮೊದಲು ಮಾತು ಆಮೇಲೆ ನಿಮ್ಮ ಮೌನವಾಗಿ ಹೋಟ್ ಹಾಕಲಿಕ್ಕೆ ಹೋಗುದ. ಅಂದ್ರೆ ಏನು? ಮೊದಲು ನಮ್ಮ ತಳ ಅಂದಂಗಿದು. ನಮ್ಮ ಮಾತಿನ ಮಹತ್ವ, ಇದು ಮಾತಿನ ಮಹತ್ವ ಅಂತ ಹೇಳಿದಂಗ. ಇದಲ್ದೇನು ಮತ್ತೆ ಮಾತನ್ನ ಹೇಳ್ಯಾರ. ಹೌದೇನಂತಾರ್ರಿ? ಎಲ್ಲನೂ ಮೌನವಾಗಿರ್ತದ, ಮೌನದಿಂದಲೇ ಜಗತ್ ನಡೀತದ ಅಂತ ಹೇಳ್ತಾರ. ಎಲ್ಲನೂ ಮಾತಿನಿಂದ ಮೊದಲ ಹೇಳಿ 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 ಎಲ್ಲಾ ಪ್ರವಚನ, ಸಂಗೀತ, ಗೀತ ಎಲ್ಲನೂ ಹೇಳ್ಕೋತ ಹೋದಾಗೆ ಮನುಷ್ಯನಿಗೆ ಅದರ ಮರ್ಮ ಗೊತ್ತಾಗ್ತದ, ಅಸರ ವಿಷಯ ತಿಳಿತದ. ಇಲ್ಲ ಅಂದ್ರ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಗುರ್ತಾಗುದಿಲ್ಲ. ಅಲ್ಲ, ಇದೇಗ ದುರ್ಯೋಧನ ಜಾರಿ ಬಿದ್ದ ನೀರಿನೊಳಗ, ಅವಾಗೆ ಮಹಾಭಾರತ ಆತು, 18 ಅಕ್ಷರಣಿ ಸೈನ್ಯ ಆಗ್ಯದಂತ ಹೇಳಿರಿ. ಮಹಾಭಾರತ ಆತು, 18 ಅಕ್ಷರಣಿ ಸೈನ್ಯ ಖಲಾಸ ಆತು. ಆದ್ರ ಕೃಷ್ಣ ಪರಮಾತ್ಮ ಒಪ್ಪಂದ ಕಾಲಕ್ಕೆ ತಿಳಿಸಿ ಹೇಳ್ಯಾನ, ಏನೋ ನೀವೆಲ್ಲ ದುರ್ಯೋಧನ ಮತ್ತು ದಾಯಾದಿಗಳ ಖಾಸ್ ಅಣ್ಣತಮ್ರು, ಅವರಿಗೆ ಕೊಡುವುದು ಪಾಂಡವರಿಗೆ ಕೊಟ್ಟು ಬಿಡ್ರಿ ಅಂತ ದುರ್ಯೋಧನಿಗೆ ಹೇಳಿದ್ರ ಆ ಕೃಷ್ಣ ಪರಮಾತ್ಮನ ಮಾತನ್ನು ಕೇಳಲಿಲ್ಲ ಅವರು. ಯಾರು? ಕೌರವರು ಕೇಳಲಿಲ್ಲ. ಕೇಳೋದಕ್ಕಾಗಿ ಆಗ್ಯದ, ಕೇಳಿದ್ರ ಆಗ್ತಿದ್ದಿಲ್ಲ. ನೋಡಿ, ಒಂದೇ ಮಾತಿಗೆ ಆಗಿಲ್ಲ. ಕೇಳಿದ್ರ ಯುದ್ಧನೇ ಆಗ್ತಿದ್ದಿಲ್ಲ. ಸಂಧಾನದಲ್ಲಿ ಒಪ್ಪಂದ ಆಗಿದ್ರ ಯುದ್ಧ ಆಗ್ತಿದ್ದಿಲ್ಲ. ಮಾತು ಕೇಳಲಾರ್ದೆ ಎಲ್ಲ ಆಗಿ ಹೋಗ್ಯದ. ಮಾತು ಕೇಳಿದ್ರೆ ಏನು ಆಗ್ತಿದ್ದಿಲ್ಲ. ಅದಕ್ಕೆ ಹೇಳಿ, ಮಾತ ಬಲ್ಲವ ಮಾಣಿಕ ತಂದ, ಮಾತು ಬರಲಾರ್ದವ ಜಗಳ ತಂದ. ಅವ್ರು ಮಹಾರಾಜರಂತಾರು ಅರಿಯಲಾರ್ದವ ಅದಿಲ್ಲ. ಒಂದೇ ಅದ ಅರ್ಥ. ಅರಿಯದವ ಮಾತು, ಅರಿಯದವ ಅಂದ್ರು ಒಂದೇ, ಮಾತು ಬರ್ಲಾರ್ದವ ಅಂದ್ರು ಒಂದೇ ಅದ. ಹಂಗ ಜಗತ್ತಿನೊಳಗ ಯಾವುದೇ ಇದ್ರು ಸಹಿತ ಮೊದಲ ಮಾತು ಬೇಕಾಗ್ತದ, ಹಿಂದಾಗಡೆ ಆಮೇಲೆ ಮೌನ ಇರುವುದದ. ಸೋಲಾಪುರದಲ್ಲಿರುವಂತ ಸೊಲ್ಲಾಪುರದಲ್ಲಿರ್ತಕ್ಕಂತ ಸಿದ್ದರಾಮ 6-7 ವರ್ಷದವ ನವಣಿ ಹೊಲದಾಗ
ದನಗಳ ಕಾಯ್ತಿದ್ದ. ಇವ ಮೌನ ಮೂಕಿದ್ದ, ಇವ್ ಮೌನ ಇದ್ದ. ಇದ್ದ. ಆದ್ರ ಅವಾಗ ಮಲ್ಲಿಕಾರ್ಜುನ ಭೇಟಿ ಆಗ್ಲಿಕ್ಕೆ ನವಣಿ ಹೊಲಕ್ಕೆ ಹೋದ. ಆ ಹುಡುಗ ದನ ಬಿಟ್ಟಲ್ಲಿ ಮಲ್ಲಿಕಾರ್ಜುನ ಬಂದ. ಬಂದ ಹುಡುಗಿಗೆ ಹೇಳಿದ, ಏನು ತಮ್ಮ ಸಣ್ಣ ಹುಡುಗ ದನ ಕಾಯ್ಲಿಕ್ಕತ್ತಿ ಅಂತಂದ. ಆದ್ರ ಹುಡುಗ ಮಾತಾಡ್ಲಿ. ಯಾವಾಗ ಹುಡುಗ ಮಾತಾಡ್ಲಿಲ್ಲ. ಮಲ್ಲಿಕಾರ್ಜುನ ದೇವರ ಆಶೀರ್ವಾದ ಮಾಡಿದ್ರು. ಮಲ್ಲಿಕಾರ್ಜುನ ದೇವರ ಆಶೀರ್ವಾದ ಯಾವಾಗ ಮಾಡಿದ ಆವಾಗ ಮಾತು ಚಾಲು ಅದು. ಆ ನವಣಿ ಹೊಲದಾಗ ಆ ಹುಡುಗನ ತಿಳಿಲಾರ್ದ ಬಾಲಭಾವದ ಹುಡುಗ. ಮಾತು ಶ್ರೇಷ್ಠ ಆತಿರ್ಲಿ. ಅಲ್ಲ, ಮಾತನೇ ಶ್ರೇಷ್ಠದ. ಅವಾಗ ಹುಡುಗಿಗೆ ಅಂದ್ರು, ಹುಡುಗಿಗೆ ಪರಮಾತ್ಮ ಹೇಳಿದ, ತಮ್ಮ ಹಸಿವೆ ಆಗ್ಯದು, ಅವನು ಪರೀಕ್ಷೆ ಮಾಡ್ಬೇಕಂದ. ಹಸಿವೆ ಆಗ್ಯದು, ನೀ ಮನಿಗೆ ಹೋಗಿ ಅನ್ನ ಮೊಸರು ಬುತ್ತಿ ತಗೊಂಡು ಬಾ ಅಂದ. ಬಾ ಅಂತ ಹೇಳಿದ್ರು. ಏನೂ ತಿಳಿಲಾರ್ದ ಬಾಲಭಾವದ ಹುಡುಗ ಮನಿಗೆ ಹೋದ. ದನಗಳ ಅಲ್ಲೇ ಬಿಟ್ಟು ಹೋದ. ಹೋಗಿ ಅನ್ನ ಮೊಸರು ಬುತ್ತಿ ಮಾಡ್ಕೊಂಡು ತರುದ್ರಾಗ ಮಲ್ಲಯ್ಯ ಮಾಯಾಗಿದ್ದ. ನೋಡು, ಪರಮಾತ್ಮ ಹೋದ, ಮಾಯಾಗಿದ್ದ. ಒಂದ ಪರಮಾತ್ಮ ಸಿಗುತ್ತಾನ ಅನ್ನ ಮೊಸರು ಬುತ್ತಿ ನೆಲಕ್ಕಿಡುವುದಿಲ್ಲಂದ. ಹುಡುಕ್ಯಾದ ಕೋತ ಗುಡ್ಡ ಗಂವಾರ ತಿರುಗಾಡಿದ. ಕಡಿಕ ಶ್ರೀಶೈಲಗಿರಿಗೆ ಹೋದ. ಹೋಗಿ ಅಲ್ಲಿ ಕೇಳಿದ, ಇಲ್ಲೇ ಎಲ್ಲಿದ್ದಾನಪ್ಪ ಮಲ್ಲಯ್ಯ ಅಂದ. ಜಂಗಮನ ಕೇಳಿದಾಗ ಇದೇ ಗುಡಿಯಾಗಿದ್ದಾನಪ್ಪ ಪರಮಾತ್ಮ ಅಂದ್ರ ಅವ್ರು. ಆವಾಗ ಸಿದ್ದರಾಮ ಅದೇ ಗುಡಿಯಾಗ ಹೋಗಿ ನೋಡಿದ, ಕಲ್ಲು ಲಿಂಗ ನೋಡಿದ. ಇವ ಅಲ್ಲ, ನಾ ನೋಡಿದ ಪರಮಾತ್ಮ ಅಲ್ಲ. ಆವಾಗ ತಿರುಗಾಡಿದ ಮಲ್ಲಯ್ಯ ಸಿಗಲಿಲ್ಲ. ಸಿಟ್ಟಿಗೇರಿ ಕಮರಿ ಕೊಳ್ಳಕ್ ಹೋದ. ಹಿಂದಕ್ಕೆ 3 ಮಳ ಸರದ ಕಮರಿ ಕೊಳ್ಳ ಯಾವಾಗ ಜಿಗದ ತೆಳಗೆ ಬೀಳುದ್ರಾಗ ಮಲ್ಲಯ್ಯ ಕೈ ಹಿಡ್ದ. ಇದು ಮಾತಂತಿರೋ ಏನು ಮೌನಂತಿರೋ? ಹೌದಲ್ಲ ಚಂದ್ರ ಮಾಸ್ತರ್? ಆ ವಿಚಾರ ಮಾಡಿ ನೋಡ್ರಿ. ಮೂಕಿದ್ದ, ಮೌನಿದ್ದ. ಮೊದಲ ಮೂಕಿದ್ದ ಸಿದ್ದರಾಮ. ಅವ ಚಂದ್ರು ಮಾಸ್ತರ್ ಅವ್ರ ಪಾರ್ಟಿ ಅವದಾನ, ಅವ್ರೇನ್ ಕೇಳ್ತಿ? ಇರ್ಲಿ. ಕೆಳಗೆ ಬೀಳುದ್ರಾಗ ಮಲ್ಲಯ್ಯ ಕೈ ಹಿಡ್ದ. ಮತ್ ಮೊದಲು ಮಾತಾಡಿದ, ಕೇಳಿದವ. ಆವಾಗ ಮಾತ್ರ ಮಲ್ಲಿಕಾರ್ಜುನ ದರ್ಶನ ಕೊಟ್ಟ. ಕೆಳಗೆ ಬೀಳುವುದ್ರಾಗ ಮಲ್ಲಯ್ಯ ಕೈ ಹಿಡ್ದ. ಮಾತಿನಿಂದಲೇ ಜಗತ್ತು ಗೆದಿಲಿಕ್ಕೆ ಬರ್ತದ. ಮಾತಿನಿಂದಲೇ ಎಲ್ಲಾ ಸರ್ವಸ್ವನ್ನ ಹೇಳಲಿಕ್ಕೆ ಬರ್ತದ. ಆದ್ರೆ ಮಾತಿರ್ಲಿಕ್ಕೆ ಏನೂ ಬರುವುದಿಲ್ಲ. ಬರೇ ಇಲ್ಲಿ ಸುಮ್ಮ ಕೂತೀವಂದ್ರೆ ಜಾತ್ರೆ ಆಗ್ತದೇನು? ಇದೇ ಒಂದೇ ಉದಾಹರಣೆ ತಗೋರಿ ನೀವು. ಮತ್ತೊಂದು ಉದಾಹರಣೆ ಯಾವ ಬೇಡ. ಮಾತಿನಿಂದಲೇ ಎಲ್ಲನೂ ಜಗತ್ತು ನಡೆಸಲಿಕ್ಕೆ ಬರ್ತದೆ. ಮತ್ತೆ ಇವತ್ತು ವಿಧಾನಸಭಾದಾಗ ಅಲ್ಲಿ ಮೀಟಿಂಗ್ ಮಾಡ್ತಾರ, ಚರ್ಚಾ ನಡೀತದ. ಯಾವ ಕೆಲಸ ಯಾವ ಮಾಡ್ಬೇಕನ್ನಂಥದ್ದು ಚರ್ಚಾ ಮಾತಿನಿಂದ ನಡೀತದೋ ಏನು ಮೌನದಿಂದ ನಡೀತದೋ? ಮಾತಿರ್ಲಿಲ್ಲಂದ್ರೆ ಏನೂ ಆಗುದಿಲ್ಲ. ರಾಜ್ಯದಾಗ ಸಂವಿಧಾನದಾಗ ಇದೇನದ, ಇಲ್ಲಿ ನಡೆದು ರಾಜ್ಯಸಭಾ, ಅಲ್ಲಿ ನಡೆದು ಪಾರ್ಲಿಮೆಂಟ್ದಾಗ ಕೇಂದ್ರ ಸರ್ಕಾರ. ಅಲ್ಲಿ ಮಾತು ಬೇಕೇ, ಇಲ್ಲಿ ಮಾತು ಬೇಕೇ. ಮಾತಿರ್ಲಿಕ್ಕ ಮೌನ ಅನ್ಕೋತ ಕೂತ್ರೆ ಮೀಟಿಂಗ್ ಆಗ್ತದೆ ಏನದ? ಇಲ್ಲ, ಆಗುವುದಿಲ್ಲ. ಗುರು ಶಿಷ್ಯರು ಮಾತಾಡ್ಲಾರ್ದೆ ಯಾವ್ದಾರ ಕೆಲಸ ಆಗ್ತದೇನು? ಗುರುವಿಗೆ ಪರೀಕ್ಷೆ ಮಾಡಬೇಕಾದ್ರೆ ಶಿಷ್ಯ ಪರೀಕ್ಷೆ ಮಾಡಿ ಶಿಷ್ಯನ ಪರೀಕ್ಷೆ ಮಾಡ್ತಾನೆ. ಶಿಷ್ಯನ ಪರೀಕ್ಷೆ ಮಾಡಿದಾಗ ಮಾತ್ರ ಶಿಷ್ಯ ಪರೀಕ್ಷೆದಾಗ ಪಾಸ್ ಆಗ್ತಾನೆ ನೋಡ್ತಾನೆ. ಆವಾಗ ಗುರುದೇವ ನೋಡ್ತಾನ. ಪರೀಕ್ಷೆದಾಗ ಪಾಸ್ ಆದ ಅಂದ್ರ ಅವಾಗ ಒಳ್ಳೆ ಆಶೀರ್ವಾದ ಮಾಡ್ತಾನೆ. ನೋಡ್ರಿ, ಇಲ್ಲಂದ್ರ ಸಾಧ್ಯ ಇಲ್ಲ. ಶಿವಸಿದ್ಧ ಗುರು ಬೀರದೇವರ ಹೌದು ಮಾಳಿಂಗರಾಗಿ ಹುಲಿ ಹಾಲವನ್ನು ಬೇಡಿ, ಮಾಳಿಂಗರ ಹುಲಿ ಹಾಲವನ್ನ ಬೇಡಿದ. ಸುಮ್ಮ ಕುಡ್ತಿದ್ರ ಆಗ್ತಿತ್ರಿ? ಅಲ್ಲ, ಹುಲಿ ಹಾಲು ಬೇಡದಾಗ ಮಾಳಿಂಗರಾಯ್ ತರ್ಲಿಕ್ಕೆ ಹೋದ. ನನಗ ಎಲ್ಲಾ ಸಾಕಾಗ್ಯದಪ್ಪ, ಹುಲಿ ಹಾಲು ತಗೊಂಡು ಬಾ ಅಂದ. ಮಾಳಿಂಗರಾಯ ಬೀರದೇವರ ಮಾತು ಕೇಳಿ ಹೊರತಿ ನಿಂಬ್ಯಾಳಕ್ ಹೋಗ್ಯಾನ, ಹುಲಿ ಹಾಲಕ್ ಹೋಗ್ಯಾನ.
ಅಲ್ಲಿ ಹುಲಿ ಮರಿ ಹಂಗ ಕೂಗು ಹೊಡೆದಾನ. ಹೊಡೆದಾನ. ಅವಾಗ ಹುಲಿ ಈದದ್ದು ನೋಡಿ ಗಿಣ್ಣ ಕಾಸ್ಬೇಕಲ್ಲ. ಹುಲಿ ಹೊಲಬವನ್ನು ನೋಡಿ ಅವಾಗ ಹುಲಿ ಹಾಲವನ್ನ ಹಿಡ್ಕೊಂಡ, ಈದ್ ಹುಲಿದ್ ಹಿಡ್ಕೊಂಡ, ಹಾ ಅದನ್ನ ತಗೊಂಡು ಹೂನೂರು ತಳಕ ಬಂದ. ಅಲ್ಲಿ ಹೊರಗ ಹವಾಮ ಹೂಡಿ ಗಿಣ್ಣ ಕಾಸಿ ಗುರಿಗೆ ಉಣಿಸ್ಯಾನ. ಹಾ ಬೀರದೇವರ ಕೇಳಲಾರ್ದ ಅವ ಆಗ್ತೇನವಾಗ? ಇಲ್ಲ. ಮಾತಿನಿಂದಲೇ ಜಗತ್ ನಡೆದದ. ಮೊದಲ ಮಾತದ, ಆಮ್ಯಾಲ ನಿಮ್ಮ ಮೌನದ. ಅದ ಮೊದಲ ಮೌನ ಇಲ್ಲ. ಇಲ್ಲ, ಮೊದಲ ಮಾತದ, ಆಮ್ಯಾಲ ಮೌನದ. ಜಗತ್ತಿನೊಳಗ ಮಾತಿನಿಂದಲೇ ಎಲ್ಲಾ ಮಾಡ್ಲಿಕ್ಕೆ ಬರ್ತದೆ. ಅರಕೇರಿ ಒಳಗೆ ತಾಯಿ ಪದ್ಮಾವತಿ ಅಮ್ಮೋಗ ಸಿದ್ದಿದ್ದಾರ ತಿಳ್ಕೋರಿ. ಮಾಸಿದ್ದಪ್ಪಗೆ ಏನು ಕೊಟ್ರು? ಮಾಸಿದ್ದಪ್ಪಗೆ ಭಂಡಾರ ಚೀಲ, ಹೋಮದ ಕಂಬಳಿ, ನೇಮದ ಬೆತ್ತ ಎಲ್ಲ ಕೊಟ್ಟ. ಪ್ರಸಾದ ಗಂಟ ಕೊಟ್ಟ. ಮಾಸಿದ್ದಪ್ಪ ಮೊದಲ ಅಮೋಘ ಸಿದ್ಧ ಕೇಳಿದ, ನನ್ನ ಹಂತೇಕ್ ಏನಿಲ್ವಾ, ಪದ್ಮವನಂತೇಕ ಅರ್ಕರಿ ಅಲ್ಲದ ಅಂತ ಹೇಳಿದ. ಹೋಗಿ ಪದ್ಮವನ್ನ ಕೇಳಿದ. ಅವಾಗ ಮಾಸಿದ್ದಪ್ಪಗೆ ಎಲ್ಲ ಕೊಟ್ಟ. ಇದೇ ಜಾಗದಾಗ ಅವಾಗ ಅವತ್ರ ತಗೊಂಡು ಹೋದ. ಯಾರು? ಮಾಸಿದ್ದಪ್ಪ. ಎಲ್ಲಿ ಹೋದ? ಭೀಮಾ ನದಿ ದಂಡಿಗೆ ಹೋದ. ಹೋಗಿ ಇವ ವೈದಾನಂತ ಗೊತ್ತಾತ. ಔದುರ್ಸಿದ್ದ, ಬಿಳಿಯಾಡಿಸಿದ್ದ. ಇವರಿಬ್ರು ಮಾತಾಡಿದ್ರು. ಅವಾಗ ಆ ಮಾಸಿದ್ಯ ನಾವು ಹೊಡೆದು ಬರ್ತೀವಿ, ಕಡದು ಬರ್ತೀವಿ ಅಂತ ಇವ್ರು ಚೇಜಿ ಮ್ಯಾಲ ಕೂತು, ಕುದುರೆ ಮ್ಯಾಲ ಕೂತು ಹೊಳಿ ದಂಡಿಗೆ ಹೋದ್ರು. ಸುಳ್ಳು ಮಾದ್ಯ, ಕಳ್ಳ ಮಾದ್ಯ ಎಲ್ಲ ಅಂದ್ರು, ಬೈದ್ರು. ಹೋದ್ರು. ಹೋಗಿ ಹೇಳ್ತಾರ ಅವ್ರು, ಏ ಸುಳ್ಳು ಮಾದ್ಯ, ಕಳ್ಳ ಮಾದ್ಯ, ನೀ ಭಂಡಾರ ಚೀಲ, ಹೋಮದ ಕಂಬಳಿ, ನೇಮದ ಬೆತ್ತ ಎಲ್ಲಾ ತಗೊಂಡು ಬಂದಿ, ಪ್ರಸಾದ ಗಂಟು ತಗೊಂಡು ಬಂದಿ, ಹೊಸಾಸಿ ತಗೊಂಡು ಬಂದಿ, ಆದ್ರೆ ನೀ ಹೇಳಲಾರ್ದ ತಗೊಂಡು ಬಂದಿ ಅಂತ ಹೇಳಿದ್ರು. ಮಾಸಿದ್ದಪ್ಪ ಹೇಳಿದ, ನಾ ತಂದಿಗೆ ಹೇಳಿನ, ಹೇಳಿ ತಗೊಂಡು ಬಂದಿನ. ಅಷ್ಟು ಮೀರಿ ನೀವು ತಪ್ಪು ಮಾತಾಡಿದ್ರಿ ಅಂದ್ರೆ ಹೊಳ್ಯಾಗ ಗಂಟು ಬಿಡುತ್ತಾನೆ. ಇದನ್ನ ತಾಯಿ ಪದ್ಮಾವತಿ ಮಾತನ್ನ ಕೇಳಿ ತಗೊಂಡು ಬಂದಿನು. ಹೊಳ್ಯಾಗ ಗಂಟು ಬಿಡುತ್ತಾನ. ಯಾರ ಬೆನ್ನ ಹತ್ತದ ಅವ್ರಿಗಾಗ್ಲಿ ಅಂತ ನಡು ಹೊಳ್ಯಾಗ ಮಾಸಿದ್ದಪ್ಪ ಎಲ್ಲಾ ಸಾಹಿತ್ಯ ಬಿಟ್ಟಾನ. ಭೀಮಾ ನದಿ ಒಳಗೆ ಬಿಟ್ಟಾನ. ಮಾಸಿದ್ದಪ್ಪನ ಬೆನ್ನ ಹತ್ಯದ. ಇವರು ಇಬ್ರು ಕೂಡಿ ಔದುರು ಸಿದ್ಧ, ಬಿಳಿಯಾಣಿ ಸಿದ್ಧ ಏನು ಮಾತಾಡ್ಲಾರ್ದು ಸುಮ್ಮ ಬಂದ. ಹಕಾರಿ ಹೊಡ್ಕೋತ ಹೊಳ್ಳಿ ಬಂದ್ರಿ. ಏನು ಇದು? ಏನು ಮೌನ ನೋಡ್ರಿ. ತಾಯಿ ಪದ್ಮಾವತಿ ಮಾತಿನಿಂದ ತಂದಿ ಅಮೋಘ ಸಿದ್ಧರ ಮಾತಿನಿಂದಿದು ಪವಾಡ ಆಯ್ತು. ಮೌನ ಆಗಿದ್ರೆ ಆಗ್ತಿದ್ದಿಲ್ಲ. ಮೌನ ಆಗಿದ್ರೆ ಸುಮ್ಮ ಕೂತಿದ್ರೆ ಏನೂ ಆಗ್ತಿದ್ದಿಲ್ಲ. ಮಾಸಿದ್ದಪ್ಪ ತಗೊಂಡು ಹೋಗ್ಯಾರ ಎಲ್ಲ ಸಾಹಿತ್ಯಗಳನ್ನ. ಮತ್ತ ಅಂದಾಗ ಮಾತಾಡ್ಯಾರು. ಏನು ಮೌನ ಆಗಿ ಎತ್ತಿ ಕೊಟ್ಟಾರು. ನೀವೇ ವಿಚಾರ ಮಾಡುವ ಮಾತದ. ಸರ್ವಜ್ಞ ನಂಬುವವನು ಒಬ್ಬ ಸರ್ವಜ್ಞ ಕವಿಯಾಗಿ ಹೋದ. ಸರ್ವಜ್ಞ ಎಂಬವನು ಗರ್ವದಿಂದಾದವನೇ ಇಲ್ಲ. ಸರ್ವರೊಳಗೊಂದು ವಿದ್ಯೆ ಗಲಿತು, ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಯಾಕಂದ್ರೆ ಮಾತಿನಿಂದಲೇ ಇವೆಲ್ಲ ಬರದಾರ. ಜನರಿಗೆ ಹೇಳ್ಯಾರ, ಜನರಿಗೆ ತಿಳಿಸ್ಯಾರ. ಮತ್ ತಿಳಿಸಲಾರ್ದ ಜನರಿಗೆ ಗೊತ್ತಾಗ್ತದೆ ಹೆಂಗ? ಬ್ರಹ್ಮ, ವಿಷ್ಣು, ಶಿವ ಮೂರು ಮಂದಿ ಮೌನ ಆಗಿ ಅಲ್ಲ, ಮೂರು ಮಂದಿ ಬ್ಯಾರೆ ರೂಪ ಧಾರಣ ಮಾಡ್ಕೊಂಡು ಹಾದ್ಯಾಗ ಕೂತಾರ. ಯಾರು? ಸರ್ವಜ್ಞ ಬರು ಹಾದ್ಯಾಗ. ಯಾರು? ಸರ್ವಜ್ಞ ಕವಿ ಬರು ಹೊತ್ನ್ಯಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಕ್ವಾಡಗಾಗಿದ್ದ, ವಿಷ್ಣು ಆಡಾಗಿದ್ದ, ನೋಡು ಶಿವ ನರಿ ಆಗಿದ್ದ. ಅವಾಗ ಸರ್ವಜ್ಞ ಹಾದಿಗೆ ಬಂದ. ಎಲ್ಲಾರ ಮ್ಯಾಲ ವಚನ ಬರದಾನ, ಎಲ್ಲಾ ಜಾತಿ ಮ್ಯಾಲ ಬರದಾನ. ನಮಗೇನಂತಾನ ಅಲ್ಲಂತ ಮೂರು ಮಂದಿ ಬ್ಯಾರೆ ಬ್ಯಾರೆ ಸೋಂಗ್ ಹಾಕೊಂಡು ಕೂತಾರ. ಯಾರು? ಮೂರು ಮಂದಿ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೌನಿದ್ರು. ಸರ್ವಜ್ಞ ಕವಿ ನೋಡಿದ್ದ ಮ್ಯಾಲ ವಚನ ಬರಿತಿದ್ದ. ಏನು ಬರದ? ಅಜನುವಾಡಾದನು ಬ್ರಹ್ಮ ಕೋಡಗಾದ, ನೋಡುವ ಶಿವನು ನರಿಯಾದ ಮೇಲೆ ನಮ್ಮಂಥವ್ರ ಪಾಡೇನು ಸರ್ವಜ್ಞ. ಇದು ಮಾತು ಏನು? ಮೌನ. ಎಲ್ಲದಕ್ಕೂ ಪಾಯಿಂಟ್ ಅದ. ಎಲ್ಲದಕ್ಕೂ ಪಾಯಿಂಟೇ ಅದ. ಎಲ್ಲದಕ್ಕೂ ಮಾತು ಮೊದಲೇ ಅದ. ಆಮ್ಯಾಲ ಮೌನ. ಆಮ್ಯಾಲ ಎಲ್ಲಾ ಕಲ್ಕೊಂಡ ಮ್ಯಾಲ ಮನಸ್ಸು ನಿಗ್ರಹ ಮಾಡ್ಲಿಕ್ಕೆ ನಿಮ್ಮ ಮೌನದ. ಅಲ್ಲಿ ತನ ಇಲ್ಲ. ಅದು ಎಲ್ಲಿಗೆ ಬರ್ತದ ಅಂದ್ರ
ಬ್ರಹ್ಮವನ್ನರಿತರೆ ಸುಮ್ಮನಿರಬೇಕು. ಆ ಬ್ರಹ್ಮವನ್ನರಿತು ಉಸಿರಿದರೆ ಕಳೆ ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ. ಮೌನ ಆದ್ಮೇಲೆ ಹೊಳ್ಳಿ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಬ್ರಹ್ಮವನ್ನ ಅರಿತಾರೆ. ಅದಕ್ಕೆ ಬ್ರಹ್ಮವನ್ನರಿತಾರೆ ಅಂದೇನು ಅಲ್ಲಿ ಮೌನ ಇರುವುದದ. ಹಾ. ಅಲ್ಲಿ ತನ ಮಾತಾಡಬೇಕಾಗ್ತದ. ಮಾತಾಡ್ಲಿಕ್ಕೆ ಏನು ಜಗತ್ನ ಕೆಲಸ ನಡೆಯುವುದಿಲ್ಲ. ಇಷ್ಟೆಲ್ಲ ಸಂಸಾರಿಕರು ನೀವು ಕೂಡಿವು. ಹೌದು. ನಾಳೆ ಮುಂಜಾನೆ ಮನೆ ಹೋಗಿ ನಾವು ಮಾತಾಡುದಿಲ್ಲ, ಬರೀ ಕೈ ಸೊನ್ನೆ ಮಾಡ್ಕೊತ ಮೌನ ಆಗಿರ್ರಿ, ನಡೀತದ ಅನ್ನಿ ಪ್ರಪಂಚ. ಇದಕ್ಕೆ ಯಾರೋ ಮಾಡ್ಸ್ಯಾರತಾರ ಅಂತ ಅತ್ತಾರ ಇಲ್ರಿ. ಇದಕ್ಕೆ ನನ್ನ ಗಂಡಗ್ ಹೋಗಿತ್ ನಿನ್ನೆ ಅರಕೇರಿಗೆ ಏನೋ ದಾಟೇತೋ ಏನು ಕ್ಯಾರಾಪಾರ ದಾಟೇತೋ ಯಾರು ಮಾಡ್ಸ್ಯಾರತಾರ. ಏನ್ ಚೇಡಿ ಮಾಡ್ಬೇಕಾರ ಗೊತ್ತಿಲ್ಲ, ಬಾಯಿ ಹೋಗ್ಯದ ಅತ್ತಿರಿ ಇಲ್ರಿ. ಜಗತ್ನ್ಯಾಗ ಅವ್ರನ್ಯಾಗ ಕೇಳ್ತಿ, ಗೊತ್ತಾಗದ್ ಬಹಳ ಶಾಣ್ಯಾರದಾರ ನಮಗಿಂತ. ಅವ್ರ ಮಾತು ಹಾಡವ್ರು ನಾವು ಶಾಣ್ಯಾರ ಅನ್ನಬಾರದು. ನಮಗಿಂತ ಕೂತ್ ಕೇಳವ್ರು ನೀವು ಬಹಳ ಶಾಣ್ಯಾರದಿರಿ. ಎಲ್ಲ ಲೆಕ್ಕ ತೆಗೆದಿಡ್ತೀರಿ ಅದನ್ನ. ಯಾವ್ದು ಶ್ರೇಷ್ಠ, ಯಾವುದು ಶ್ರೇಷ್ಠದ, ಯಾವುದು ಸುಳ್ಳದ, ಯಾವ್ದು ಮೊದಲದ, ಯಾವುದು ಮೊದಲದ, ಯಾವುದು ಹಿಂದಾಗಡೆ ಅದ. ಎಲ್ಲವನ್ನ ತಿಳ್ಕೊಂಡ ಮ್ಯಾಲ ನಿಮ್ಮ ಮೌನದ. ಎಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಮ್ಮ ಮಾತನೇ ಶ್ರೇಷ್ಠದ. ಅನಂತ ಮಾತನ್ನ ಹೇಳಿ ಈ ಒಂದು ಖ್ಯಾಲಿಯನ್ನ ಹಾಡಿ ಮತ್ತ ಮಹಾರಾಜರಿ ಪಾಳೆ ಹೋಗುದದ. ಮೌನ ಯಾವ ರೀತಿಯಾಗಿ ಶ್ರೇಷ್ಠ ಕೊನೆ ಮೆಟ್ಟಲದಾಗದ. ಅದಕ್ಕೆ ಮನಸ್ಸಿನೊಳಗೆ ಎರಡು ಪ್ರಕಾರ ಅದಾವ. ಒಂದು ಪ್ರವೃತ್ತಿ, ಒಂದು ನಿವೃತ್ತಿ ಅನ್ನೋದು. ನೋಡಿ, ಎರಡು ಮನಸ್ಸುಗಳವ. ಪ್ರವೃತ್ತಿ ಬೇರೆ. ಪ್ರವೃತ್ತಿ ಮನಸ್ಸ ವಿಷಯದ ಕಡೆ ಜಗ್ತದ. ನಿವೃತ್ತಿ ಮನಸ್ಸ ಜ್ಞಾನದ ಕಡೆ ಜಗ್ತದ. ಇದು ಮೌನದ. ಆದ್ರೆ ಪ್ರವೃತ್ತಿ ಬಿಟ್ಟು ಬರೋದು ಬಹಳ ಜಡ ಅದ ಮನಸ್ಸಿನೊಳಗೆ. ಮೊದಲ ಪ್ರವೃತ್ತಿ ಅದ. ಆ ಪ್ರವೃತ್ತಿಯನ್ನು ಹೊಳಸುವುದೇ ನಿವೃತ್ತಿ ಮನಸ್ಸಿನ ಕಡೆ ಅದ. ಅನಂತ ಮಾತನ್ನ ಹೇಳಿ ಈಗ ಒಂದು ಖ್ಯಾಲಿ ಹಾಡುದು.